ಏನಾಯ್ತು? ಯಾಕಷ್ಟು ಗಾಬರಿ ಮಾಡ್ಕೊಂಡಿದ್ಯಾ? ಅದು ಮೇಡಮ್. ಏನಾಯ್ತು ಹೇಳು. ಅದು ಶಾಂತಾದೇವಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್. ಏನು? ಶಾಂತಾದೇವಿ ತಪ್ಪಿಸ್ಕೊಂಡ್ಲಾ? ಹೌದು ಮೇಡಮ್. ಹೌದು ಅಂತ ಅಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲೋ. ಅವಳು ದಶರಥ ರಾಮಂಗ್ ಸಿಕ್ಕಿದ್ರೆ ಆಮೇಲೆ ನಮ್ ಕತೆ ಅಷ್ಟೇ. ಇಷ್ಟಕ್ಕೂ ಅವಳನ್ನ ಚೈನಲ್ಲಿ ಕಟ್ಟ ಹಾಕಿದ್ರಲ್ಲ, ಅವಳು ಹೇಗ್ ತಪ್ಪಿಸ್ಕೊಂಡ್ಲು? ಮೇಡಮ್, ಅದು ನಮ್ಮವರು ಊಟ ಕೊಡೋದಕ್ಕೆ ಹೋದಾಗ ಕಾಲು ನೋವ್ತಾ ಇದೆ ಅಂದದಕ್ಕೆ 10 ನಿಮಿಷ ಅಲ್ವಾ ಅಂತ ಬಿಚ್ಚಿದ್ರಂತೆ. ನಾಚಿಕೆ ಆಗೋದಿಲ್ವಾ ಮಾತು ಹೇಳೋದಕ್ಕೆ? ಯಾವುದೇ ಪರಿಸ್ಥಿತಿಲೂ ಕೂಡ ಅವಳು ದಶರಥ ರಾಮನ್ ಮನೆಗೆ ಹೋಗ್ಬಾರ್ದು. ನಮ್ ಕಡೆಯವ್ರ 4 ಜನನ ದಶರಥ ರಾಮನ್ ಮನೆ ಹತ್ರ ಕಾವಲಿರೋ ಕೇಳಿ. ಬೇಡ, ನಾನು ಆ ಕಡೆಗೆ ಬರಲ್ಲ. ನೀವು ಈ ಕಡೆಗೆ ಬರಬೇಡಿ. ಇವಾಗ ನಿಮ್ಮನ್ನ ನೋಡ್ಕೊಂಡಂಗೆ ಹೇಳಕ್ ಆಗ್ತಿಲ್ಲ. ವಿಷಯ ಹೇಳಾದ್ಮೇಲೆ ಆವಾಗ ನಿಮ್ ಮುಖದಲ್ಲಿರೋ ಸಂತೋಷನೆಲ್ಲ ನಾನು ಒಟ್ಟಿಗೆ ನೋಡ್ಬೇಕು. ರಾಮ, ಹೇಳ್ಬಿಡ್ತೀನಿ. ಇವತ್ತು ದೇವಸ್ಥಾನದಿಂದ ವೈದೇಹಿ ಹೆಸರಲ್ಲಿ ಮೆಸೇಜ್ ಬಂತು ಅಲ್ವಾ? ಅದನ್ನ ಕಳಿಸಿದ್ದು ನಾನೇ. ಯಾಕಂದ್ರೆ ನಾನೇ ನಿಮ್ ವೈದೇಹಿ ಆಗಿರೋದ್ರಿಂದ. ಅದು ಅವತ್ತೇನಾಯ್ತು ಅಂದ್ರೆ, ನೀವ್ ನನಗೋಸ್ಕರ ಇಷ್ಟೊಂದು ಒತ್ತಾಡ್ತಿರೋದು ಗೊತ್ತಾಗಿ ನಿಜ ಹೇಳ್ತಾ ಇದ್ದೀನಿ. ನಾನೇ ನಿಮ್ ವೈದೇಹಿ. ನಾನು ನಿಮ್ ಹೆಂಡತಿ. ನೀವು ಮನಸ್ಫೂರ್ತಿಯಾಗಿ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡಿದ್ದು ಈ ವೈದೇಹಿನೇ. ओम विश्वं विष्णुर्वषट्कारो भूतभव्य भवत्प्रभो भूतकृद्भूतप्रद्भावो भूतात्मा भूतभावनः भूतात्मा परमात्मा च मुक्तानां. ಸ್ವಾಮಿ, ನಿಮ್ಮ ಹೆಸರು ಮತ್ತು ಗೋತ್ರ ಹೇಳಿ. ರಾಮಕೃಷ್ಣ ಸತ್ಯವತಿ, ಭಾರದ್ವಾಜ ಗೋತ್ರ. ಭಾರದ್ವಾಜ ಗೋತ್ರೋ ಭವಸ್ಯ. ಅವತ್ ದೇವಸ್ಥಾನದಲ್ಲಿ ಅಪ್ಪನ ಹತ್ರ ವೈದೇಹಿ ಬಗ್ಗೆ ಮಾತಾಡಿದ ಇವರೇ ಅಲ್ವಾ? ಇವರೇ 25 ವರ್ಷದಿಂದ ಒಂದ್ ಚಿಕ್ಕ ಮಗುನ್ ಬಿಟ್ಟು ಹೋಗಿದ್ರು. ಯಾರೋ ಕರ್ಕೊಂಡೋದ್ರ ಅಂತ ಕೇಳಿದಕ್ಕೆ ಜಾನಕಿರಾಮ್ ಅವರಿಗೆ ನಾನೇ ಕೊಟ್ಟೆ ಅಂತ ಅಪ್ಪ ಹೇಳಿದ್ರು. ಇವರೇ ಅದು. ಈ ವಿಷಯನ ಜಾನಕಿರಾಮ್ ಅವ್ರಿಗೆ ನಾನು ಹೇಳ್ಬೇಕು. ರಾಮಕೃಷ್ಣ ಅವರೇ, 1 ನಿಮಿಷ. ನಿಮ್ಗೆ ಈ ದೇವ್ರ ಮೇಲೆ ತುಂಬಾ ನಂಬಿಕೆ ಇದೆ ಅನ್ಸುತ್ತೆ. ಹೌದು ಪುರೋಹಿತ್ರೆ, ಇವತ್ ನಾವು ಇಷ್ಟು ನೆಮ್ಮದಿಯಿಂದ ಇದ್ದೀವಿ ಅಂದ್ರೆ ಈ ಸ್ವಾಮಿನೇ ಕಾರಣ. ನಮ್ ಸ್ವಾಮಿ ಯಾವಾಗ್ಲೂ ಹಾಗೆ ಬೇಡ್ಕೊಂಡವ್ರಿಗೆ ವರ ಕೊಡ್ತಾನೆ ಇರ್ತಾನೆ. ನಾಳೆ ಮಹಾಪ್ರಭುಗೆ ಸಹಸ್ರ ಕುಂಕುಮಾರ್ಚನೆ ಮಾಡಿಸ್ತಿದೀವಿ. ನಿಮ್ ಹೆಸರು, ಫೋನ್ ನಂಬರು, ಅಡ್ರೆಸ್ಸು ಈ ಬುಕ್ಕಲ್ಲಿ ಬರೀರಿ.
ಕುಂಕುಮ ಮತ್ತು ಪ್ರಸಾದನ ನಿಮ್ಮ ಅಡ್ರೆಸ್ಸಿಗೆ ಕಳಿಸ್ತೀವಿ. ಅಲ್ಲಿ ನೋಡಿ, ಆ ಬುಕ್ಕಲ್ಲಿ ಬರೀರಿ. ಸರಿ ಪುರೋಹಿತ್ರೆ. ಎಲ್ಲಿದೆ ವೈದೇಹಿ? ಎಲ್ಲಿ ಅವಳು? ವೈದೇಹಿ, ವೈದೇಹಿ, ಯಾರು ಈ ಹುಡುಗಿ? ಐ ಆಮ್ ರಿಯಲಿ ಸಾರಿ ಮೇಡಮ್. ನನ್ನ ಹೆಂಡತಿ ವೈದೇಹಿನ ಹುಡ್ಕೊಂಡು ಬಂದೆ. ನಾನ್ ವೈದೇಹಿನೇ ರೀ. ನೀವು ವೈದೇಹಿನ? ಓಹ್, ಓಕೆ. ನಿಮ್ಮ ಹೆಸರು ವೈದೇಹಿನೇನಾ? ನಾನು ನನ್ನ ಹೆಂಡತಿ ವೈದೇಹಿಗೋಸ್ಕರ ಹುಡುಕ್ತಾ ಇದ್ದೆ. ಅವಳು ಇಲ್ಲಿ ಇರ್ತೀನಿ ಅಂತ ಮೆಸೇಜ್ ಹಾಕಿದ್ಲು. ಇಲ್ಲೆಲ್ಲೋ ಇರ್ತಾಳೆ ಅವಳು. ಸಾರಿ, ಬಾಯ್. ಆ ಮೆಸೇಜ್ ಕಳ್ಸಿದ್ ನಾನೇ. ಏನ್ ಹೇಳ್ತಾ ಇದೀರಾ ನೀವು? ನೀವ್ಯಾಕೆ ಮೆಸೇಜ್ ಮಾಡಿದ್ರಿ? ಹೌದು ರೀ, ನಾನೇ ಮಾಡಿದ್ದು. ಮೊನ್ನೆ ದೇವಸ್ಥಾನದಿಂದ ಮೆಸೇಜ್ ಮಾಡಿದ್ದು ಅದು ಕೂಡ ನಾನೇ. ದೇವ್ರೆ, ದೇವಸ್ಥಾನದಿಂದ ಮೆಸೇಜ್ ಮಾಡಿದ್ ನಾನಲ್ವಾ? ಅವಳು ಮಾಡಿದ್ದು ಅಂತಿದ್ದಾಳಲ್ಲ. ಇದೇನೋ ದೊಡ್ಡ ಪ್ಲಾನಿಂಗ್ ಇದ್ದಾಗಿದೆಯಲ್ಲ. ಯಾಕೆ ನನ್ನ ವೈದೇಹಿ ಹೆಸರಲ್ಲಿ ಮೆಸೇಜ್ ಮಾಡಿದ್ರಿ ನೀವು? ಯಾಕಂದ್ರೆ ನಾನ್ ನಿಮ್ ವೈದೇಹಿ ಆಗೋಣ ಅಂತ. ದೇವ್ರು ಹಾಗೆ ಅಮ್ಮ, ಮಕ್ಕಳಿಂದ ತಾಯಿನ, ತಾಯಿಯಿಂದ ಮಕ್ಕಳನ್ನ ದೂರ ಮಾಡಿ ತಮಾಷೆ ನೋಡ್ತಾನೆ. ಒಂದ್ ನಿಮಿಷ ಅಮ್ಮ, ಕೈ ತೊಳ್ಕೊಂಡ್ ಬರ್ತೀನಿ. ಇರಮ್ಮ, ಅದಕ್ಕೆ ನೀನ್ಯಾಕೆ ಕೈ ತೊಳ್ಕೋಬೇಕು? ಇರು, ನಾನೇ ತಿನ್ನಿಸ್ತೀನಿ.
ತುಂಬಾ ದಿನಗಳಿಂದ ಒಂಟಿಯಾಗೆ ಬದುಕ್ತಿದ್ದೆ. ನಾನು ಊಟದಲ್ಲಿ ಒಂದು ತುತ್ತು ನನ್ನ ಮಗಳಿಗೆ ಅಂತ ಎತ್ತಿಡ್ತಿದ್ದೆ. ಇವತ್ತು ನಿನಗೆ ತಿನ್ನಿಸ್ತಾ ಇದ್ದೀನಿ. ನಂಗೆ ತುಂಬಾ ಸಂತೋಷ ಆಯ್ತು. ನನ್ನ ಮಗುಗೆ ತಿನ್ನಿಸ್ದಂಗೆ ಅನ್ನಿಸ್ತು. ತಿನ್ನಮ್ಮ. ನನ್ಗೆ ನಮ್ಮಮ್ಮ ತಿನ್ನಿಸ್ತಿರೋ ಹಾಗೆ ಇದೆ. ತಿನ್ನಮ್ಮ. ನೀನು ಕೂಡ ತಿನ್ನಮ್ಮ. ತಿಂತೀನಮ್ಮ. ಕೊನೆ ತುತ್ತು ತಿನ್ನು ಮಗಳೇ. ಸಾಕಮ್ಮ. ಒಂದೇ ಒಂದು ತುತ್ತು ತಿನ್ನು, ನನಗೋಸ್ಕರ ತಿನ್ನು. ನನಗಿನ್ಯಾವ ಆಸೆನೂ ಇಲ್ಲ. ನಿನ್ನನ್ ಬೇಡ್ಕೋತಿದ್ದೀನಿ, ಕನಿಷ್ಠ ಈ ಒಂದು ಆಸೆನಾದ್ರೂ ತೀರಿಸು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಯಾರು ಬೇಕಿತ್ತು? ಗುರುಗಳನ್ನ ನೋಡ್ಬೇಕು. ಗುರುಗಳು ಬರೋದಕ್ಕೆ ಇನ್ನೂ 2 ದಿನ ಆಗುತ್ತೆ ಸ್ವಾಮಿ, ನೀವು ಆಮೇಲೆ ಬನ್ನಿ. ದಶರಥ ರಾಮ್ ಅವರ ಚಿಕ್ಕ ಮಗನ ಮದ್ವೆ, ಗುರುಗಳಿಗೆ ಈ ಪತ್ರಿಕೆ ಕೊಟ್ಬಿಡಿ. ಹಾಗೆ ಆಗ್ಲಿ. ಗುರುಗಳೇನಾದ್ರೂ ಈ ಪತ್ರಿಕೆ ನೋಡಿದ್ರೆ ಖಂಡಿತ ಅವರೇ ಮದ್ವೆ ನಿಲ್ಲಿಸ್ತಾರೆ. ರಕ್ತ ಬರ್ತಾ ಇದ್ರು ಹಠ ಮಾಡ್ತಾ ಇದೆಯಲ್ಲೋ. ಜಾನಕಿ, ನೀನ್ ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಬಾ. ಹೋಗಮ್ಮ. ಸರಿ, ಬೇಗ ತಗೊಂಡ್ ಬಾ. ವೈದೇಹಿ ಇಲ್ಲ ಅಂತ ಅವನಿಷ್ಟು ನೋವು ಅನುಭವಿಸ್ತಾ ಇದ್ದಾನೆ ಗೊತ್ತಲ್ವಾ?
ಮತ್ತೆ ನೋವು ಆಗೋ ಹಾಗೆ ಮಾತಾಡ್ತಿರಲ್ಲ, ಬುದ್ಧಿ ಇಲ್ಲ? ವೈದೇಹಿ ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಅನ್ಕೊಂಡಿರೋದು ನಿಮ್ ಭ್ರಮೆ. ಅಲ್ಲ, ನಿಜ. ಅದ್ಕೆ ಸಾಕು. ನನಗೋಸ್ಕರ ಇಷ್ಟೊಂದು ಯೋಚಿಸ್ತಾ ಇದ್ದೀರಾ, ಇಷ್ಟೊಂದು ಕಾಯ್ತಾ ಇದ್ದೀರಾ. ನಾನಿಲ್ದೆ ಹೋದ್ರೆ ಇಷ್ಟೆಲ್ಲ ಒತ್ತಾಡ್ತೀರಾ. ನಾನಿಲ್ಲೇ ಇದ್ದೀನಿ ರೀ, ನಿಮ್ಮ ಜೊತೆನೇ ಇದ್ದೀನಿ, ನಿಮ್ಮ ಪಕ್ಕದಲ್ಲೇ ಇದ್ದೀನಿ. ಯಾರು ಯಾರು ಏಯ್, ಯಾರದು? ಯಾರು? 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 ವೈದೇಹಿ, 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 ನೀನೇ ಅಲ್ವಾ ಬಂದಿರೋದು? ನನಗೆ ಗೊತ್ತಿತ್ತು ವೈದೇಹಿ ನೀನು ಬರ್ತೀಯ ಅಂತ. ಬಾವಾ, ಹಳಿ ಮೇಷ್ಟ್ರೆ, ಬಾವಾ ಬಾವಾ. ಬಾವಾ ಬಾವಾ. ಅಬ್ಬಾ, ಇವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏಯ್, ಏನು ಹೊತ್ತಿಲ್ಲದ ಹೊತ್ತಲ್ಲಿ ನೀನ್ ಈ ರೀತಿ ತಿರ್ಗಾಡ್ತಿದ್ಯಲ್ಲ, ಇದೇನಿನ್ ಸ್ವಂತ ಮನೆನಾ? ಹೋಗ್ಲಿ ಬಿಡು. ನಮ್ ಬಾವ ಎಲ್ಲಿ? ಕೇಳ್ತಿರೋದು ನಿನ್ನೆ. ನನ್ ಬಾವ ಎಲ್ಲಿ? ನನ್ ಬಾವ ದೇವಾಂಶ್ ಎಲ್ಲಿ?
ವೈದೇಹಿ ಅಷ್ಟೊಂದು ಬೇಡವಾಗಿ ಹೋದ್ಲಾ ನಿಮ್ಗೆ? ನಿಮ್ ಸೊಸೆಯಾಗಿರಕ್ಕೆ ಅವಳಿಗೆ ಯೋಗ್ಯತೆ ಇಲ್ವಾ? ಹೇಳಿ, ನಿಮ್ ಸೊಸೆಯಾಗಿರೋದಕ್ಕೆ ನನಗೆ ಯೋಗ್ಯತೆ ಇಲ್ವಾ? ಅಮ್ಮ, ಯಾಕೆಲ್ರು ಇಲ್ಲೇ ಇದ್ದೀರಾ? ಇನ್ನ ಮಲ್ಕೊಳ್ಳಿಲ್ವಾ? ಸರಿ, ವಿಷಯ ಏನ್ ಗೊತ್ತಾ? ಬೇಡ ಬಿಡಿ, ಏನೇ ಹೇಳಿದ್ರು ವೈದೇಹಿ ಇಲ್ಲ, ಅದ್ ನಿನ್ ಭ್ರಮೆ ಅಂತೀರಾ. ಇಲ್ಲ ದೇವಂಶಣ, ವೈದೇಹಿ ಅಮ್ಮೋರಿದ್ದಾರೆ. ಅದನ್ನ ನೀನ್ ನಂಬ್ತೀಯ ರಂಗ, ಆದ್ರೆ ಮನೆಯವರೆಲ್ಲರೂ ನಂಬೇಕಲ್ವಾ? ಇನ್ನು ಮುಂದೆ ನಂಬ್ತಾರೆ ಬಿಡಿ. ನಂಬಿದ್ರೆ ಸಂತೋಷನೇ ಬಿಡು. ಸರಿ, ಗುಡ್ ನೈಟ್. ಅವಳು ಆಲ್ಮೋಸ್ಟ್ ನನ್ನ ಸಾಯಿಸೇ ಬಿಟ್ಟಿದ್ಲು. ಲಾಸ್ಟ್ ಮಿನಿಟ್ ಅಲ್ಲಿ ಎಲ್ರು ಬಂದು ಕಾಪಾಡಿದ್ರು. ನೋಡು, ಭಯಕ್ಕೆ ಎರಡು ಕೈ ಹೇಗ್ ನಡಕ್ತಿದೆ ಅಂತ. ಬೇಬಿ, ನೀ ಸಮಾಧಾನ ಮಾಡ್ಕೋ, ಭಯ ಪಡ್ಬೇಡ, ಧೈರ್ಯವಾಗಿರು. ಮೇಡಮ್, ಶಾಂತಾದೇವಿ ಸಿಕ್ಕದ್ಲೋ ಇಲ್ವೋ? ಇಲ್ಲ ಮೇಡಮ್, ಎಲ್ಲಾ ಕಡೆನೂ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಇನ್ನೂ ಸಿಗ್ಲಿಲ್ವಾ? ಅಲ್ಲಿ ನೋಡಿದ್ರೆ ವೈದೇಹಿ ದೆವ್ವಾಗ ಬಂದು ಮದ್ವೆ ನಡೆಯಕ್ ಬಿಡಲ್ಲ ಅಂತಿದ್ದಾಳೆ. ಇಲ್ಲಿ ನೋಡಿದ್ರೆ ಶಾಂತಾದೇವಿ ನಿಮ್ ಕೈಗಿನ್ನೂ ಸಿಕ್ಕಿಲ್ಲ. ಅವಳೇನಾದ್ರೂ ಅವ್ರ ಮನೆಗೆ ಹೊಟ್ಟೋದ್ರೆ ಅಪ್ಪಿ ತಪ್ಪಿ ಅವ್ರ ಮನೆಗೆ ಹೋಗಿ ದಶರಥ ರಾಮನ್ ಕಣ್ಣಿಗೆ ಬಿದ್ರೆ ಆಮೇಲೆ ಅಷ್ಟೇ, ತಾಯಿಂದನೋ ಮಗಳಿಂದನೋ ಏನೋ ಒಂದಾಗಿ ಈ ಮದ್ವೆ ಕ್ಯಾನ್ಸಲ್ ಆಗ್ಬೋದು ಅಂತ ನನಗನ್ಸ್ತಾ ಇದೆ. ಬೇಬಿ, ಭಯ ಪಡ್ಬೇಡ. ಶಾಂತಾದೇವಿ ಆ ಮನೆ ಕಾಂಪೌಂಡ್ ಒಳಗೂ ಕಾಲಿಡಲ್ಲ. ಯಾಕೆಂದ್ರೆ ಆಲ್ರೆಡಿ ಆ ಮನೆ ಹೊರಗಡೆ ನಮ್ ಹುಡುಗರು ಕಾವಲ್ ಕಾಯ್ತಿದ್ದಾರೆ. ಇದು ಅಣ್ಣನ ಮನೇನೆ. ಮನೆ ಯಾಕೆ ಹೀಗಾಗೋಗಿದೆ? ಅಣ್ಣ ಈಗ ಎಲ್ಲಿರ್ಬೋದು? ಅಣ್ಣ, ಅಣ್ಣ, ಈ ಮನೇಲಿದ್ದವ್ರಿಗೆ ಏನಾಯ್ತು? ಮನೆ ಹಾಳ್ಬಿದ್ದು ತುಂಬಾ ದಿನ ಆಯ್ತಮ್ಮ, ಇಲ್ಲಿ ಯಾರು ವಾಸ ಇಲ್ಲ. ಏನಾಯ್ತಮ್ಮ? ನೋಡಿ ಅತ್ತೆ, ಪಾಪ ಅನಾಥೆ ಅಂತ ಮನೇಲಿ ಇರಕ್ ಬಿಟ್ರೆ ಇವಳ ನನ್ ಬಾವನ್ ಮೇಲೆ ಕಣ್ಣು ಹಾಕ್ತಿದ್ದಾಳೆ. ಶ್ರವಂತಿ, ಏನ್ ಮಾತಾಡ್ತಿದ್ಯಾ? ನಿಜಾನೇ ಅಜ್ಜಿ, ದೇವಾಂಶ್ ಜೊತೆ ಕ್ಲೋಸ್ ಆಗಿದ್ದು ಹೆಂಡತಿ ತರ ಇವಳೆ ತಲೆಗೆ ಎಣ್ಣೆ ಹಚ್ಚಿದ್ರೆ ಏನ್ ಅನ್ಕೋಬೇಕು? ನಿಜಾನಾ? ಯಾಕೇನು ಮಾತಾಡ್ತಿಲ್ಲ? ನನ್ ಮಗನ್ ಜೊತೆ ಅದ್ ಹೇಗ್ ಕ್ಲೋಸ್ ಆದೆ ನೀನು? ನೀನ್ ಯಾಕೆ ಇದನ್ನ ದೊಡ್ಡ ವಿಷಯ ಮಾಡ್ತಿದ್ಯಾ ಕೌಸಲ್ಯ? ಏನೋ ತಲೆನೋವು ಅಂತ ಎಣ್ಣೆ ಹಚ್ಚಿರ್ತಾಳೆ. ಎಂದು ಅಜ್ಜಿ ನಿಮ್ ಪ್ರಾಣ ಕಾಪಾಡಿದ್ಲು ಅಂತ ನೀವ್ ಅಷ್ಟೊಂದ್ ಸಪೋರ್ಟ್ ಮಾಡಕ್ ಬರ್ಬೇಡಿ. ಅತ್ತೆಗೆ ಹಚ್ಚೋಕ್ ಹೇಳ್ಬೋದಿತ್ತು.
ಅಥವಾ ನಿಮ್ಮನ್ನೇ ಕೇಳ್ಬೋದಾಗಿತ್ತು. ಇಲ್ಲ ಅಂದ್ರೆ ಶ್ರವಂತಿಗ್ ಹಚ್ಚಕ್ ಹೇಳ್ಬೋದಾಗಿತ್ತು. ಇವಳು ಯಾಕೆ ಹಚ್ಬೇಕಾಗಿತ್ತು? ನನಗೇನ್ ತಪ್ಪು ಅಂತ ಅನಿಸ್ತಿಲ್ಲ ಊರ್ಮಿಳಾ. ನಿಮ್ಗೆ ಯಾವ್ದು ತಪ್ಪು ಅಂತ ಅನ್ಸಲ್ಲ ಬಿಡಿ. ಯಾಕೆ ಅಂದ್ರೆ ಆಲ್ರೆಡಿ ಒಬ್ಬ ಅನಾಥೆ ನಿಮ್ ಕಾಲಿಗೆ ಎಣ್ಣೆ ಹಚ್ಚಿದ್ರು ನೀವ್ ಏನು ಫೀಲ್ ಮಾಡ್ಕೊಂಡಿಲ್ಲ. ಈಗ ಇನ್ನೊಬ್ಬ ಅನಾಥೆ ನಿಮ್ ತಮ್ಮಂಗೆ ಎಣ್ಣೆ ಹಚ್ಚಿದ್ರೆ ನಿಮ್ಗೇನ್ ಅನ್ಸತ್ ಹೇಳಿ? ಆದ್ರೂ ಈ ಮನೆಗೂ ಅನಾಥರಿಗೂ ಏನೋ ಸಂಬಂಧ ಇದೆ ಅನ್ಸುತ್ತೆ. ಆ ಅನಾಥೆ ವೈದೇಹಿ ಮನೆಗ್ ಬಂದ್ಲು, ದೇವಾಂಶ್ಗೆ ಹೆಂಡತಿ ಆದ್ಲು. ಇವಾಗ ಈ ಅನಾಥೆ ದೇವಾಂಶ್ ಮೇಲೆ ಕಣ್ ಹಾಕಿದಾಳೆ. ಅಯ್ಯೋ, ವೈದೇಹಿ ಮತ್ತೆ ಬಂದ್ಲಾ? ವೈದೇಹಿ ಒಳ್ಳೆ ಕೆಲಸ ಮಾಡಿದಾಳೆ. ಈ ಕೆಲಸನ ಆಗ್ಲೇ ಮಾಡಿದ್ರೆ ಅವಳಿಗಿಂತ ಸ್ಥಿತಿ ಬರ್ತಿರ್ಲಿಲ್ಲ. ಏಯ್, ನೀವಲ್ಲ, ನೀನು. ಬಾಯ್ಲಿ. ಹೋಗಮ್ಮ, ಹೋಗಮ್ಮ. ನಾನೇ ನಿನ್ನ ಸಾಯಿಸಲ್ಲ, ಕೂತ್ಕೋ. ಏನೇ ಅಂದೆ? ನಿನ್ ಬಾವನ್ ಮೇಲ್ ಕಣ್ಣು ಹಾಕಿ ನಾನ್ ಮನೆ ಒಳಗ್ ಬಂದ? ನನ್ ಗಂಡನ್ ಮೇಲೆ ಕಣ್ಣು ಹಾಕಿ ನೀನ್ ಮನೆಗ್ ಬಂದಿದ್ಯಾ? ನಿಮ್ ಬಾವನ್ಗೋಸ್ಕರ ನಾನ್ ಈ ಮನೆಗ್ ಬರ್ತೀನಾ? ಯಾರು ಯಾರಿಗೋಸ್ಕರ ನಾಟಕ ಆಡ್ಕೊಂಡ್ ಬಂದಿದ್ದಾರೆ? ನನ್ ಗಂಡನ್ಗೆ ನಾನ್ ಎಣ್ಣೆ ಹಚ್ಚಿದ್ರೆ ಮಧ್ಯದಲ್ಲಿ ನಿಂದೇನೆ? ನಿಮ್ಗೇನೆ ಕಷ್ಟ? ಏನೇ ಕಷ್ಟ ನಿಮ್ಗೆ? ಅಮ್ಮೋರೆ ನನ್ ಮಾತ್ ಕೇಳಿ, ನನ್ ಮಾತ್ ಕೇಳಿ. ಅಮ್ಮೋರೆ, ಏನೋ ತಪ್ಪು ನಡೆದಿದೆ. ಎಣ್ಣೆ ಹಚ್ಚಿದ್ದು ಜಾನಕಿ ಅಮ್ಮವ್ರು ಅಂತ ಎಲ್ರು ಸಿಟ್ ಮಾಡ್ಕೊಂಡ್ರು, ಆದ್ರೆ ಹಚ್ಚಿದ್ದು ವೈದೇಹಿ ಅಮ್ಮವ್ರು. ಅವರು ಅವ್ರ ಗಂಡಂಗ್ ಸೇವೆ ಮಾಡ್ತಿದ್ರೆ ಅದನ್ನ ತಡೆದ್ರೆ ಸುಮ್ನೆ ಇರ್ತಾರ? ಹೇಳಿ ಅಮ್ಮ, ಸುಮ್ನೆ ಇರ್ತಾರ?